ರೈಸ್. ಫೆಬ್ರವರಿ 5ರಿಂದ 3 ದಿನಗಳ ಜಿಲ್ಲಾ ಉತ್ಸವ ಜಿಲ್ಲಾದ್ಯಂತ ಪ್ರಚಾರ ವ್ಯವಸ್ಥಿತವಾಗಿ ನಿರ್ವಹಿಸಲು ಡಿಸಿ ನಿತೀಶ್ ಸೂಚನೆ. ಸವಿತಾ ಮಹಾಲಕ್ಷ್ಮಿ ಜಯಂತಿ ಸವಿತಾ ಮಹಾಲಕ್ಷ್ಮಿಯವರ ಸಮಾವೇದ ನೀಡಿದ ಮಹನೀಯರು ವೀರ ಹನುಮಾನ. ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಆಗ್ರಹಿಸಿ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಕಡೆ ಚಳವಳಿ. ಲಕ್ಷ್ಮೀಕಾಂತ್ ಪಾಟೀಲ್ ಮಂದಕರಕಿ. ರಾಜ್ಯಪಾಲರಿಗೆ ಅಪಮಾನ ಬಿಕೆ ಹರಿಪ್ರಸಾದ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ. ಬ್ಯಾಂಕ್ ನೌಕರರಿಗೆ 5 ದಿನ ಕಾರ್ಯನಿರ್ವಹಣೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ಬ್ಯಾಂಕ್ ನೌಕರರ ಮುಷ್ಕರ. ಶಿಶು ಸಹಾಯಧನ ಯೋಜನೆಯಡಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಗೆ ವೇತನ ತಾರತಮ್ಯ. 28ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಸುನಿಲ್ ದೇಶಪಾಂಡೆ. ನವರತ್ನ ಯುವಕ ಸಂಘದಿಂದ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕೆಪಿ ಅನಿಲ್ ಕುಮಾರ್. ಜಕ್ಕೇರು ಮರಡು ತಾಂಡದಲ್ಲಿ ಹಣಕ್ಕಾಗಿ ತಾಯ ಕೊಲೆ ಆರೋಪಿ ಬಂಧನ. ಫೆಬ್ರವರಿ 5ರಿಂದ ಪ್ರಾರಂಭವಾಗುವ ರಾಯಚೂರು ಜಿಲ್ಲಾ ಉತ್ಸವದ ಪ್ರಚಾರ ಕಾರ್ಯಗಳ ಕ್ರಿಯಾಶೀಲವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ನೀತಿ ಸೂಚಿಸಿದರು. ಅವರಿಂದು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಪ್ರಚಾರ ಸಮಿತಿ ಸಭೆ ನಡೆಸಿ ಕರಪತ್ರ ಭಿತ್ತಿಪತ್ರಗಳ ಗ್ರಾಮೀಣ ಜನರಿಗೆ ತಿಳಿಸುವ ಗ್ರಾಮ ಪಂಚಾಯಿತಿಗಳು ಅಂಗನವಾಡಿ ಬಿಸಿಯೂಟ ನೌಕರರು ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದರು. ಉತ್ಸವದಲ್ಲಿ ಜನರು ಭಾಗವಹಿಸುವಿಕೆ ಅಗತ್ಯವಾಗಿದ್ದು ಜಿಲ್ಲೆಯ ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರನ್ನೂ ಸಂಪರ್ಕಿಸಿ ತೊಡಗಿಸಬೇಕೆಂದರು. ಪ್ರಚಾರ ಕಾರ್ಯದ ವೇಗವನ್ನು ಹೆಚ್ಚಿಸಬೇಕು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲ ಇಲಾಖೆಗಳು ಸಕ್ರಿಯವಾಗಿ ಪ್ರಚಾರ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂದರು. ಅರ್ಬನ್ ಲೋಕಲ್ ಬಾಡಿ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿ ಗ್ರಾಮ ಪಂಚಾಯತಿಯಲ್ಲಿ ಡಂಗೂರ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ನಮ್ಮ ಮಸೀದಿಗಳಲ್ಲಿ ನೀವು ಇದು ಲೌಡ್ ಸ್ಪೀಕರ್ ಅನ್ನು ಮಾಡಿಸಿ. ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲೂ ಲೌಡ್ ಸ್ಪೀಕರ್ ಹಾಕಿ ಅದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ಬಿಡೋಣ. ಅದರ ಜೊತೆ ಎಲ್ಲ ನಮ್ಮ ಆಶಾ ಅಂಗನವಾಡಿ ವರ್ಕರ್ಸು ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಇಮಿಡಿಯೇಟ್ ಆಗಿ ಇವತ್ತಿಂದನೇ ಅವ್ರು ಆಕ್ಟಿವೇಟ್ ಆಗಬೇಕು. ನಿಮ್ಗೇನು ಪೋಸ್ಟರ್ ಬ್ಯಾನರ್ ಬೇಕು ADC ಅವರಿಂದ ಕಲೆಕ್ಟ್ ಮಾಡಿ ಪ್ರಚಾರ ಸಮಿತಿಯಿಂದ ಕಲೆಕ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಅದೇ ರೀತಿ ಮಕ್ಕಳ ಉತ್ಸವ ನಾವು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ಎಜುಕೇಷನ್ ಟೀಮು ಆಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ಟೀಮು ಇನ್ನೂ ಆಕ್ಟಿವೇಟ್ ಆಗಿ ಮಕ್ಕಳ ಉತ್ಸವದ ಬಗ್ಗೆ ಮನೆ ಮನೆಗೂ ಹೋಗಬೇಕು. ಪರ್ಟಿಕ್ಯುಲರ್ಲಿ ಸಿಟಿಯಲ್ಲಿ ನಿಮ್ಮ ಅಂಗನವಾಡಿ ವರ್ಕರ್ಸು, ಯಾಕಂದರೆ ಅವ್ರದ್ದು ಅಷ್ಟೊಂದು ವರ್ಕರ್ಸ್ ಇಲ್ಲ ಸಿಟಿಯಲ್ಲಿ, ಆಶಾ ವರ್ಕರ್ಸು ಶಾರ್ಟೇಜ್ ಇದೆ. ನಿಮ್ಮವರು ಎಲ್ಲ ಕಡೆ ಇದ್ದಾರೆ. ಅವರಿಗೆ ಕಂಪಲ್ಸರಿಯಾಗಿ ಆ ಪೋಸ್ಟರ್ ತಗೊಂಡು ಮನೆಗೆ ಹೋಗಿ ಹೇಳಬೇಕು. ಸಿಟಿಯಲ್ಲಿರೋ ಎಲ್ಲ ಮಕ್ಕಳನ್ನು ಒಂದು ನಾವು ಸ್ಕೂಲಿಂದ ತರೋದು ಒಂದಾದರೆ ತುಂಬ ಮಕ್ಕಳು ವಾಲಂಟರಿಯಾಗಿ ಬರ್ತಾರೆ. ಸೊ ಅವ್ರನ್ನೂ ನಾವು ಕವರ್ ಮಾಡಬೇಕು. ಮತ್ತು KSRTC ಇಂದನೂ ಕರೆಕ್ಟಾಗಿ ಚೆನ್ನಾಗಿ ಆಗಬೇಕು. ಮತ್ತು ಮೇನ್ ಸರ್ಕಲಲ್ಲಿ ಪೋಸ್ಟರ್ ಬ್ಯಾನರ್ ಎಲ್ಲ ಇವತ್ತಿಂದನೇ ನೀವು ಹಾಕಬೇಕು. ಅದೊಂದು ಪ್ರೆಸ್ ನೋಟ್ ಕೊಟ್ಬಿಡೋಣ. ನನ್ನಿಂದ ಬೇಕಾದ್ರೆ ನನ್ನಿಂದ ಕೊಡೋಣ. ರಾಯಚೂರು ಉತ್ಸವ ಪರವಾಗಿ ಯಾರು ಖಾಸಗಿ ಹಾಕೋದು ಬೇಡ. ಏನೇ ಹಾಕಿದ್ರು ನಾವು ಸರ್ಕಾರದಿಂದನೇ ಹಾಕ್ತೀವಿ. ಸೊ ಖಾಸಗಿ ಹಾಕೋಕ್ಕೆ ನಿಷೇಧಿಸಲಾಗಿದೆ. ಅವ್ರಿಗೇನಾದ್ರು ಬೇಕಾದ್ರೆ ನಮ್ಗೆ ಅಮೌಂಟ್ ಕೊಡ್ತೀವಿ, ಸ್ಪಾನ್ಸರ್ಶಿಪ್ ಕೊಡ್ರಿ. ಅವ್ರದ್ದು ನಾವು ರಾಯಚೂರು ಉತ್ಸವ ಅಂತ ಹಾಕಿ ಕೆಳಗಡೆ ಅವ್ರು ಸ್ಪಾನ್ಸರ್ಸ್ ವೈ ಅಂತ ನಾವು ಹಾಕ್ತೀವಿ. ಅದೊಂದು ಆಟೋ ಅನೌನ್ಸ್ಮೆಂಟು ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು. ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು, ಆಮೇಲೆ ದೊಡ್ಡ ಗ್ರಾಮ ಪಂಚಾಯತ್, ಫಾರ್ ಎಕ್ಸಾಂಪಲ್ ಚಿಕ್ಕಸೂಗೂರು ಅಂತ ದೊಡ್ಡ ಏರ್ಗೇರ ಅಂತ ಕಡೆ ಎಲ್ಲ ಇವತ್ತೇ ಆಟೋ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗಬೇಕು. ಆಮೇಲೆ KSRTC ಬಸ್ಸಿಂದ ಪೋಸ್ಟರ್ ಹಾಕ್ತಾ ಇದೀವ. ಆಗ್ಬೇಕು. ನಂಗೆ ಅಂತ ಏನು ಆಕ್ಟಿವಿಟಿ ಕಾಣ್ತಾ ಇಲ್ಲ DDPI ಆಫೀಸ್ ಕಡೆಯಿಂದ. VO ಇಲ್ಲಿ ರಾಯಚೂರು ಮಕ್ಕಳು ಬರೋದು ಕಷ್ಟ ಆಗ್ಬೋದು ನಿಮ್ಸೂರಿನಿಂದೆಲ್ಲ. ಬಟ್ ಅಟ್ಲೀಸ್ಟ್ ರಾಯಚೂರು ಅರ್ಬನ್ ಆ್ಯಂಡ್ ರೂರಲ್ಲು ಮತ್ತೆ ಮಾನ್ವಿ ಮತ್ತೆ ಸಿಲ್ವಾರ್ ಆರಾಮಾಗಿ ಮಕ್ಕಳು ಬರ್ತಾರೆ. ದೇವದುರ್ಗನು ಬಾರ್ಡರ್ ಏರಿಯಾ ಗಬ್ಬೂರ್ ಅವರೆಲ್ಲ ಆರಾಮಾಗಿ ಬರ್ತಾರೆ. ಏನಾಗಬೇಕು, ಆ VOs ಎಲ್ಲ ಒಂದು ಮೀಟಿಂಗ್ ಮಾಡಿ ಇವತ್ತೇ. ಹೆಂಗಿದ್ರು ಸಾಯಂಕಾಲ ನಾವು VC ಕರೀತಾ ಇದ್ದೀವಲ್ಲ, ಅದರಲ್ಲಿ ನಾನು ಹೇಳ್ತೀನಿ. ಬಟ್ ರಾಯಚೂರು ಅರ್ಬನ್ ಆ್ಯಂಡ್ ರೂರಲ್ ಮಕ್ಕಳು ಕಂಪಲ್ಸರಿ ನೀವು ಆ ಟೀಚರ್ಸ್ ಅವ್ರೇನು ಟ್ರಾನ್ಸ್ಕ್ರಿಪ್ಟ್ ಕೊಡ್ತಾರೆ, ಆಮೇಲೆ ಏನು ವಿಡಿಯೋಸ್ ಕೊಡ್ತಾರೆ, ಆಮೇಲೆ ಏನು ನಿಮಗೆ ಪೋಸ್ಟರ್ ಬ್ಯಾನರ್ ಕೊಡ್ತಾರೆ, ಅದು ಕಂಪಲ್ಸರಿ ಎಲ್ಲ ಹೆಡ್ ಮಾಸ್ಟರ್ಸು ಟೀಚರ್ಸ್ಗೆ ತಲುಪಬೇಕು. ಆ ಮಕ್ಕಳಿಗೆ ಅದು ಇನ್ಫಾರ್ಮೇಷನ್ ಹೋಗಬೇಕು. ಮಕ್ಕಳು ಮೂಲಕ ಅವ್ರ ಮನೆಗೆ ಹೋಗಬೇಕು. ಮತ್ತು ನಮ್ಮ ಮಕ್ಕಳ ಉತ್ಸವ ಏನು 2 ದಿನ ಮಾಡ್ತಾ ಇದ್ವಿ, ಕಂಪಲ್ಸರಿ ಅದೊಂದು ಶೆಡ್ಯೂಲ್ ಮಾಡಿಕೊಟ್ಟಿದ್ದೀವಿ ತಾನೆ. ಅವ್ರಿಗೆ ಇಂತಿಂಥ ಟೈಮಲ್ಲಿ ಇಂತಿಂಥ ಸ್ಕೂಲ್ ಮಕ್ಕಳು ಕಂಪಲ್ಸರಿಯಾಗಿ ಸೇಫಾಗಿ ಅವ್ರನ್ನ ಕರ್ಕೊಂಡು ಬರಬೇಕು. ಸೊ ಮಕ್ಕಳ ಉತ್ಸವ ನಾವು ಬೇರೆ ಎಲ್ಲೂ ಅಷ್ಟೊಂದು ಸ್ಪೆಷಲ್ ಆಗಿ ಮಾಡಿಲ್ಲ. ಇಲ್ಲಿ ನಾವು ಈ ಸಲ ಸ್ಪೆಷಲ್ ಆಗಿ 2 ದಿನ ಫೋಕಸ್ ಮಾಡಿ ಒಂದು 35 ಲಕ್ಷ ಮಕ್ಕಳಿಗೋಸ್ಕರನೇ ಖರ್ಚು ಮಾಡಿ ಮಾಡಿಸ್ತಾ ಇದೆ. ಅದು ಚೆನ್ನಾಗಿ ಆಗ್ಬೇಕದು ಸರ್. ಇನ್ನೂ ನಿಮ್ದೇನು ಆಕ್ಟಿವಿಟಿ ಕಾಣ್ತಾ ಇಲ್ಲ.
ಈ ಮಕ್ಕಳು ಕವರ್ ಮಾಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸು, ಆಮೇಲೆ ಟ್ರೈಬ್ಸ್, ಸೊ 4 ಇಲಾಖೆ ಈಗ ಆಕ್ಟಿವ್ ಆಗಬೇಕು. ಪರ್ಟಿಕ್ಯುಲರ್ಲಿ ಈಗ ಫಾರ್ ಎಕ್ಸಾಂಪಲ್ ನಾಳೆ ಬಾಡಿ ಬಿಲ್ಡಿಂಗ್ ಶೋ ಇದೆ, ಅದಾದಮೇಲೆ ಈಗ ಆಮೇಲೆ 3 ಗಂಟೆಗೆ ಒಂದು ಡೀಟೇಲ್ ರಿವ್ಯೂ ಮಾಡ್ತಾರೆ. ಎಲ್ಲ ನಮ್ಮ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಮಕ್ಕಳನ್ನ ನೀವು ಕರ್ಕೊಂಡು ಬರಬೇಕು. ಅದೇ ರೀತಿ ಮಕ್ಕಳ ಉತ್ಸವಕ್ಕೆ ಕಂಪಲ್ಸರಿಯಾಗಿ ಕರ್ಕೊಂಡು ಬರಬೇಕು. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬೇಕಂದರೆ ಅಲ್ಲಿ ಹಾಸ್ಟೆಲಲ್ಲೇ ನಾಮಿನಲ್ ದುಡ್ಡು ನಿಮಗೆ ಮೇಂಟೆನೆನ್ಸಲ್ಲಿ ಇರುತ್ತೆ, ಅದರಲ್ಲಿ ನೀವು ಬರ್ಕೊಂಡು ನೀವು ಒಂದು ಟ್ರಿಪ್ಪು ಬಹುತೇಕ ನಿಮ್ಮ ಹಾಸ್ಟೆಲು ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಇಲ್ಲ ಅಂದರೆ ನಮ್ಮ ಸಿಟಿ ಬಸ್ಸಸ್ಸು ಅವ್ರ ಜೊತೆ ಕರೆಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಮಾಡಬೇಕು. ಅವ್ರದ್ದು ಇನ್ಪುಟ್ಸ್ ತೊಗೊಳ್ಳಿ. ಇಲ್ಲಾಂದರೆ ಎಲ್ಲ ಬರೀ ಅಧಿಕಾರಿಗಳೇ ಮಾಡಿದ್ರು, ಯಾರನ್ನೂ ಸೇರಿಸ್ಕೊಂತಿಲ್ಲ ಅಂದರೆ ಸುಮ್ಮನೆ ಒಂದು ಆರೋಪ ಮಾಡ್ತಾರೆ. ಸೊ ಅವ್ರದ್ದು ಇನ್ಪುಟ್ಸ್ ತೊಗೊಳ್ಳಿ, ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಕೆಲವೊಂದು ಈಗ ಕ್ರೌಡು ಕರೆ ತರೋದು, ಪ್ರೊಸೆಷನ್ ಮಾಡೋದು, ಅದರಲ್ಲಿ ಅವ್ರ ಪಾತ್ರ ಜಾಸ್ತಿ. ಸೊ ಪ್ರೊಸೆಷನ್ ನೀವೇ ಹಿಡಿದಿದ್ದೀರಾ. ಸೊ ಅದರಲ್ಲಿ ಮತ್ತು ಬೇರೆ ಬೇರೆ ಏನೇ ನಮ್ಮದು ಮಕ್ಕಳ ಉತ್ಸವ ಎಲ್ಲದಕ್ಕೂ ಮತ್ತು ಮೀಡಿಯಾದಕ್ಕೂ ಎಲ್ಲದಕ್ಕೂ ನಾವು ವಾಲಂಟಿಯರ್ಸು, ಸಂಘ ಸಂಸ್ಥೆ ಮುಖಂಡರದ್ದು ಒಂದು ಸಮಿತಿ ಮಾಡಿದ್ದೀವಿ. ಗೊತ್ತಾಯ್ತಾ ನಿಮಗೆ? ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಮಾತನಾಡಿ, ನಗರದಲ್ಲಿ ಅಗತ್ಯ ಪ್ರಚಾರ ಸಾಮಗ್ರಿಗಳು ಲಭ್ಯವಿದ್ದು ಸಂಬಂಧಿಸಿದವರು ವಾರ್ಡ್ವಾರು ಜನರಿಗೆ ತಲುಪಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳಿಂದ ಪಡೆದ ಪ್ರಚಾರ ನಡೆಸಬೇಕೆಂದರು. ADC ಅವರಿಗೆ ಮತ್ತೆ ಎಲ್ಲ ಗ್ರೂಪ್ಗೆ ಎಲ್ಲರೂ ಇದ್ರೆ ತಾವು ಅಲ್ಲಿ ರೇಸ್ ಮಾಡಿ. ನಮ್ಮ ಹತ್ರ ಏನು ಈಗ ಕಡಿಮೆ ಬಿಡುವಂಗೆ ಪರಿಸ್ಥಿತಿ ಇಲ್ಲ, ಸಾಕಷ್ಟು ಇದಾವೆ ನಮ್ಮ ಹತ್ರ. ಇದು ಪೋಸ್ಟರ್ಸ್ ಆಗಲಿ, ಭಿತ್ತಿಪತ್ರ ಆಗಲಿ ಎಲ್ಲ ಇದೆ. ನಾವು ರೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಿ ಸಾಹೇಬ್ ತಮಗೇನು 10,000 ಬೇಕಿದ್ರು ರೇಸ್ ಮಾಡಬೇಕು. ಸಿ ಸಾಹೇಬ್ರನ್ನ ಈಗ ಹೇಳಿದ್ದಾರೆ, ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಮಾಡಿಸ್ತಾರೆ. ಏನಾದರೂ ಶಾರ್ಟೇಜ್ ಇದ್ರೆ ಆ ಥರ ಇದ್ರೆ ತಾವು ರೇಸ್ ಮಾಡಿ, ಲಾಸ್ಟ್ ಮೊಮೆಂಟ್ಗೆ ಕಾಯೋದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಂದ ದಂಡೂರು ಸಾಗೂರು ವ್ಯವಸ್ಥೆ ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಬಿಸಿ ಊಟ ನೌಕರರಿಂದ ಪ್ರಚಾರ ನಡೆಸಲು ಕ್ರಮ ವಹಿಸಬೇಕೆಂದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಉತ್ಸವಕ್ಕೆ ಕರೆತರುವ ವ್ಯವಸ್ಥೆ ಮಾಡಬೇಕು. ಸ್ವಸಹಾಯ ಗುಂಪುಗಳಿಂದಲೂ ಪ್ರಚಾರ ನಡೆಸುವಂತೆ ಸೂಚಿಸಿದರು. ಇಂದಿನಿಂದಲೇ ಗ್ರಾಮೀಣ ಭಾಗದಲ್ಲಿ ಉತ್ಸವದ ಪ್ರಚಾರ ಕಾರ್ಯ ತ್ವರಿತವಾಗಿ ನಡೆಸಲು ಸಂಬಂಧಿಸಿದ ಇಲಾಖೆಗಳು ಕಾರ್ಯಪ್ರವೃತ್ತರಾಗಬೇಕೆಂದರು. 3 ದಿನ ನಡೆಯುವ ಉತ್ಸವದಲ್ಲಿ ಗ್ಯಾರಂಟಿ ಫಲಾನುಭವಿಗಳು, ಮಹಿಳೆಯರು ಸೇರಿದಂತೆ ಎಲ್ಲರೂ ಭಾಗವಹಿಸುವಂತೆ ಸೂಚಿಸಿದರು. ಮೀಟಿಂಗ್ ಮಾಡಿ ಎಲ್ಲ ಹೇಳಲಾಗಿದೆ. ತಾಲೂಕಾ ವೈಸ್ ಸ್ವಲ್ಪ ನೀವು ನಿಮ್ಮ ಡಿಪೋ ಮ್ಯಾನೇಜರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ನಾನು ಇಒನೇ ಇರ್ತಾರೆ, ಇಒ ಜೊತೆಗೆ ಕೋಆರ್ಡಿನೇಟರ್ ಮಾಡಿಸಿ ಲೋಕಲ್ ಬೆನಿಫಿಷರೀಸ್ ಟ್ರೈ ಮಾಡ್ತೀವಿ. ಜೊತೆಗೆ ಎಲ್ಲ ತಾಲೂಕಿಂದ ಕೆಲವು ಎಲ್ಲ ಬೆನಿಫಿಷರಿ ಕೊಡಬೇಕಾಗುತ್ತೆ. ನಂಬರ್ಸ್ ಎಲ್ಲ ನಮ್ಮ CP ಅವರು ಈಗ ಡೀಟೇಲ್ಸ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಇದು ನಮ್ಮ ಮಹಿಳಾ ಮತ್ತು ಮಕ್ಕಳು ಇಲಾಖೆಗಳು ಆ್ಯಂಡ್ ನಮ್ಮ SHG PD ಅವರು ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಯೂತ್ ಬೆನಿಫಿಷರೀಸ್ ಎಲ್ಲ ಬೆನಿಫಿಷರೀಸ್ ಸ್ವಲ್ಪ ನೀವು ತಾಲೂಕಾ ವೈಸ್ ಒಂದು ಲಿಸ್ಟ್ ಮಾಡಿಸ್ಕೊಂಡು ಹೇಳಬೇಕು. DDP ಅವರು ಅಡಿಗೆ ಸಹಾಯಕರು ಎಲ್ಲ ಇರ್ತಾರೆ, ದೇವಾಲಯ ಗೃಹಲಕ್ಷ್ಮಿ ಬೆನಿಫಿಷರೀಸ್, ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್ ಅವರೆಲ್ಲ ಇದ್ದಾರೆ. PD ಅವರು ನಮ್ಮ SHG ಲಿಸ್ಟ್ ಮಾಡ್ತೀವಿ. ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಫುಡ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ನಜೀರ್. ಉದ್ಯೋಗ ಮೇಳ ಆ್ಯಂಡ್ ಗ್ಯಾರಂಟಿ ಕಾರ್ಯಾಗಾರ ಈ ಎರಡು ನಾವು 6ನೇ ತಾರೀಕು ಉದ್ಯೋಗ ಮೇಳ ಮಾಡ್ತಾ ಇದ್ವಿ, 7ನೇ ತಾರೀಕು ಗ್ಯಾರಂಟಿ ಕಾರ್ಯಾಗಾರ ಮಾಡ್ತಾ ಇದ್ವಿ. ಉದ್ಯೋಗ ಮೇಳನಲ್ಲಿ ನಮ್ಮ ಮುಖ್ಯವಾಗಿ ಯಂಗ್ಸ್ಟರ್ಸ್ ಎಲ್ಲ ಜಾಬ್ ಸೀಕರ್ಸ್ ಅವ್ರಿಗೆ ಹೇಳಬೇಕು. ನಮ್ಮ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್, ಗ್ರಾಜುಯೇಷನ್ ಹಾಸ್ಟೆಲ್ಸ್ನಲ್ಲಿ ಯಾರ್ಯಾವ ಮಕ್ಕಳು ಎಲ್ಲ ಇದ್ದಾರೆ ಅವರಿಗೆ ಈಗಾಗಲೇ ನಾವು ಪೋಸ್ಟರ್ ಲಾಂಚ್ ಮಾಡಿದ್ದೇವೆ. ಒಂದು ಪೋಸ್ಟರ್ ಕಾಪಿ ಹುಡುಗಿಯವ್ರನ್ನ ತಾವು ಶೇರ್ ಮಾಡಿಸಿ ಎಲ್ಲ ಕಡೆ ಮಾಹಿತಿ ಹೋಗಬೇಕು. ಅದೇ ರೀತಿ ನಮ್ಮ ಪಂಚಾಯತಲ್ಲಿ ಕೂಡ ನಾವು ಆಲ್ರೆಡಿ ಹೇಳಿದ್ದೇವೆ. ನಾಳೆ ಮತ್ತೆ 750 ವೀಸ್ನಲ್ಲಿ ಕಳಿಸೋದು. ಸಭೆಯಲ್ಲಿ ADC ಶಿವಾನಂದ್ ಭಜಂತ್ರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು. ಜಗತ್ತಿನ ಮಹರ್ಷಿಗಳಲ್ಲಿ ಶ್ರೇಷ್ಠರು, ವಿಶಿಷ್ಟರು ಹಾಗೂ ವಿಶೇಷಿತರು ಸವಿತಾ ಮಹಾಲಕ್ಷ್ಮಿ ಆಗಿದ್ದಾರೆ. ಶ್ರೀ ಕೃಷ್ಣನಿಗೆ ಇಷ್ಟವಾದ ವೇದವಾದ ಸಮವೇದದ ಕರ್ತೃ ಮಹಾಲಕ್ಷ್ಮಿ ಸವಿತಾ ಅವರಾಗಿದ್ದಾರೆ ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸವಿತಾ ಮಹರ್ಷಿಯವರ ಜಯಂತಿಯನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ರೋಮಾಂಚನವಾದ ದಿನಾಚರಣೆ. ಭಾರತ ಇತಿಹಾಸದಲ್ಲಿ ಅನೇಕ ಮಹರ್ಷಿಗಳು, ದಾರ್ಶನಿಕರು, ಸೂಫಿ ಸಂತರು ಬಂದಿದ್ದಾರೆ. 4 ವೇದಗಳು ನಮ್ಮಲ್ಲಿವೆ, ವೇದ ಉಪನಿಷತ್ತುಗಳಿವೆ, ಪುರಾಣಗಳಿವೆ. ಅವೆಲ್ಲ ಬರೆದವರು ಮಹರ್ಷಿಗಳಲ್ಲ. ಎಲ್ಲರನ್ನೂ ಶ್ರೇಷ್ಠರು, ವಿಶೇಷರು ಹಾಗೂ ವೈಶಿಷ್ಟ್ಯರು ಮಹರ್ಷಿ ಸವಿತಾ ಅವರಾಗಿದ್ದಾರೆ ಎಂದರು. ವಿಷ್ಣುವಿನ ಅಂಶವನ್ನು ಹೊಂದಿರುವ ಸವಿತಾ ಮಹರ್ಷಿಗಳು ದೇವ ಪುರುಷರಾಗಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ಶ್ರೇಷ್ಠತೆ ಇಂದಿಗೂ ಜೀವಂತವಾಗಿವೆ. ಸಂಗೀತವನ್ನು ಕೊಟ್ಟವರು ಸವಿತರಾಗಿದ್ದಾರೆ. ಸವಿತಾ ಮಹರ್ಷಿಗಳು ವಿಷ್ಣುವಿನ ಅವತಾರ ಆಗಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಸವಿತಾರ ಹೆಸರು ಬರುತ್ತದೆ ಎಂದರು.
सविता सविता महर्षि मूल पुरुष सविता सविता महर्षि युग पुरुष सविता समाजದ ಮೂಲ ಪುರುಷ ಕೇಳ್ಕೊತಾ ಇದ್ದೇನೆ. ಬಾಳಿನ ಬುದ್ಧಿಯ ಹೊಂಡದ ನೆಲದಲ್ಲಿ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗಳೊಮ್ಮೆ ತುಂಬೂರ್ಬೈನ ಸೂರ್ಯನನ್ನ ಸ್ವಾಗತಿಸುವಂತೆ ಹಿರಳಿಗೆ ಚಂದ್ರನನ್ನ ಸ್ವಾಗತಿಸುವಂತೆ ವೇದಿಕೆಗೆ ದೀಪವೇ ಬೆಳಕು. ಶ್ರೀಕೃಷ್ಣ ಒಂದು ತನ್ನ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ವೇದಾನಾಂ ಸಾಮವೇದವು, ನನಗೆ ಅತ್ಯಂತ ವೇದಗಳಲ್ಲಿ ಅತ್ಯಂತ ಪ್ರಿಯವಾದದ್ದು ಶ್ರೇಷ್ಠವಾದದ್ದು ಸಾಮವೇದ ಅಂತ. ಆ ಸಾಮವೇದದ ಮೂಲ ಕರ್ತೃ ನಮ್ಮ ಸವಿತಾ ಮಹರ್ಷಿ. ಅದು ಸಮಾಜದ ಶ್ರೇಷ್ಠತೆಯನ್ನು ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ಪುರಾಣ ಕಾಲದಿಂದಲೂ ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಆ ವೇದ ಏನಿರ್ತದೆ ಸಾಮವೇದ ಸಂಗೀತದ ಜ್ಞಾನವನ್ನು ಹೇಳ್ತದೆ. ಸಂಗೀತ ಅಂದರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇಸ್ತಿ ಕಾನರಸಂ ಕಣಿ ಅಂತ. ಸಂಗೀತ ಅಂದರೆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಮಹತ್ವದ ಶ್ರೇಷ್ಠತೆಯುಳ್ಳ ಕಲೆಯನ್ನು ಎಲ್ಲರಿಗೂ ಬರೋದಿಲ್ಲ. ಅದಕ್ಕಾಗಿ ವೇದಗಳಲ್ಲಿ ಪುರಾಣಗಳಲ್ಲಿ ಸಾಮವೇದಕ್ಕೆ ಬಹಳ ದೊಡ್ಡ ಪ್ರಾಶಸ್ತ್ಯ ಇದೆ. ಸಾಮವೇದವನ್ನ ಕೊಟ್ಟವರು ನಮ್ಮ ಸವಿತಾ ಮಹರ್ಷಿ. ಅವರು ಶಿವನ ಬಳಗಂಡನಿಂದ ಹುಟ್ಟಿದಂಥವರು, ಸೂರ್ಯವಂಶಕ್ಕೆ ಸೇರಿದವರು ಮತ್ತು ವಿಷ್ಣುವಿನ ಅಂಶಕ್ಕೆ ಸೇರಿದವರು ಅನ್ನುವಂಥ ಎಲ್ಲ ವಿಚಾರಗಳು ಪುರಾಣಗಳಲ್ಲಿ ಬರ್ತವೆ. ಅವರು ಮೂಲತಃ ದೇವತಾ ಮನುಷ್ಯ. ಅವರು ಮೂಲತಃ ಮನುಷ್ಯ. ಪುರಾಣ ಏನೇ ಇರಲಿ ಅವರು ಐತಿಹಾಸಿಕ ಪುರುಷನವರು, ಪುರಾಣ ಪುರುಷನೂ ಹೌದು. ನಮಗೆ ಒಂದು 50-100 ವರ್ಷಗಳ ಕೆಳಗೆ ಕೆಲವೊಂದು ಮಹರ್ಷಿಗಳು ಗೊತ್ತೇ ಇರಲಿಲ್ಲ ನಮಗೆ. ಅದು ನಮ್ಮ ದುರಂತ. ಹಾಗಾಗಿ ಪುರಾಣ ಪುರುಷರನ್ನ ಪುರಾಣಗಳ ಮಟ್ಟದಲ್ಲೇ ನಾವು ನೋಡ್ತಿರ್ತೀವಿ. ಆದರೆ ಸವಿತಾ ಮಹರ್ಷಿಯ ವ್ಯಕ್ತಿತ್ವ, ಆತನ ಶ್ರೇಷ್ಠತೆ, ಆತ ಮಾಡಿದ್ದ ಕಾರ್ಯಗಳು ನಮಗೆ ಇಂದಿಗೂ ಮುಟ್ಟಿಕೊಂಡು ಬಂದವಂತಂದರೆ, ನೀವು ವೇದಗಳ ಕಾಲ ಸಹಸ್ರಾರು ವರ್ಷಗಳ ಕಾಲ. ಸರ್ಕಾರಿ ನೌಕರಿ ಕ್ಷೇತ್ರವಾಗಿರ್ಬೋದು, ಯಾವುದೇ ರಂಗದಲ್ಲೂ ಕೂಡ ಗುರುತಿಸಿಕೊಂಡಂತ ಒಂದು ಗಣ್ಯರನ್ನ, ಅಂತ ಒಂದು ಸಾಧಕರನ್ನ ಗುರುತಿಸಿಕೊಂಡು ಈ ಒಂದು ಸಮಾಜ ಸಂದರ್ಭದಲ್ಲಿ ಬ್ರಹ್ಮಜ್ಞಾನಿ ನಮ್ಮ ಸವಿತಾ ಮಹರ್ಷಿಗಳು, ಬ್ರಹ್ಮಜ್ಞಾನಿ ಸಾಮವೇದ ಮೂಲಕರ್ತರು, ನಮ್ಮ ಸವಿತಾದ ಮೂಲ ಪುರುಷರು ಯಾರಾದಿದ್ರೆ ಅದರಲ್ಲಿ ಹೇಳ್ತಾ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪರಶುರಾಮ್, ಕಂದಾಯ ಇಲಾಖೆ ನರಸಿಂಹರೆಡ್ಡಿ, ವೀರ ಹನುಮಾನ್, ಗೋವಿಂದ, ನಾಗರಾಜ್, ಯುವ ನರಸೆಡ್ಡಿ, ಹೊನ್ನೂರು ವೆಂಕಟೇಶ್, ಈಟಗಿ ರಾಘವೇಂದ್ರ, ನಾಗರಾಜ್, ಸುಮಾ ಅಶೋಕ್ ಗಸ್ತಿ, ಗಾಯತ್ರಿ, ಜಿ ಆನಂದ್, ಕಲವಲದೊಡ್ಡಿ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ಜಾರಿಗೊಳಿಸಿ ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯಿಂದ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯೋಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಮಂದಾರಕ್ಕೆ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಲಮಟ್ಟಿ ಜಲಾಶಯವನ್ನು ಎತ್ತರಿಸಿ 9 ಉಪ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸಬೇಕಾದ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಕೃಷ್ಣಾ ನದೀಕರಣದ ತೀರ್ಪು ಜಾರಿಗೆ ಕಾನೂನಾತ್ಮಕ ಸಮಸ್ಯೆ ಪರಿಹರಿಸಿ ಅಧಿಕೃತ ಸೂಚನೆ ಹೊರಡಿಸಬೇಕು. ರಾಜ್ಯಪಾಲಿನ ನೀರು ಬಳಕೆ ಬದ್ಧತೆ ತೋರಬೇಕೆಂದು ಆಗ್ರಹಿಸಿ ವಿವಿಧ ಜಿಲ್ಲೆಗಳಿಂದ ರೈತರು ಮುಂದೆಬಿಹಾಳದಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಆಲಮಟ್ಟಿ ಜಲಾಶಯಕ್ಕೆ ತೆರಳಿ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದರು. ಕೃಷ್ಣ
ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಿ ಅದಕ್ಕೆ ಅನುವಾದವನ್ನು ಒದಗಿಸಬೇಕು. ಭೂ ಸ್ವಾಧೀನ ನೀರಾವರಿ ಯೋಜನೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಈಗಾಗಲೇ ಸುದೀರ್ಘ ವರ್ಷಗಳ ಕಳೆದು ಹೋಗಿವೆ. ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳ ಅಪೇಕ್ಷದಿಂದ ಆಲಮಟ್ಟಿ ಜಲಾಶಯ ಎತ್ತರ ಕಾಮಗಾರಿ ಬಾಕಿ ಉಳಿದಿದೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ಯೋಜನೆ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ನಡೆಯಲಿರುವ ಹೋರಾಟದಲ್ಲಿ ಮಠಾಧೀಶರು, ವಿವಿಧ ರೈತ ಸಂಘಟನೆಗಳು, ರೈತರು ಸೇರಿದಂತೆ ಎಲ್ಲರೂ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೃಷ್ಣಾ ಬಲದಂಡೆ ಕಾಲುವೆ 95 ಕಿಲೋಮೀಟರ್ 168 ಕಿಲೋಮೀಟರ್ ವರೆಗೆ ಮುಖ್ಯ ಕಾಲುವೆ, ಉಪಕಾಲುವೆ ಪ್ರತಿಶತ 85ರಷ್ಟು ಪೂರ್ಣಗೊಂಡಿದೆ. ಬಾಕಿರುವ ಕಾಮಗಾರಿ ತ್ವರಿತಗೊಳಿಸುವ ಕೊನೆ ಭಾಗದ ಗ್ರಾಮಗಳಿಗೆ ನೀರು ಒದಗಿಸಬೇಕೆಂದರು. ಜೀವನಾಡಿಯಾದಂಥ ಅವಳಿ ಜಲಾಶಯಗಳಾದಂಥ ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯದಿಂದ ನಾವು ಸುಮಾರು ಲಕ್ಷಗಟ್ಟಲೆ ಹೆಕ್ಟರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯವನ್ನು ಸುಮಾರು ವರ್ಷಗಳಿಂದ ಪಡಿತಾ ಇದ್ದೀವಿ. ಸೊ ಈಗ ಈ ನಾರಾಯಣಪುರ ಆಲಿಮಟ್ಟಿ ಜಲಾಶಯದಿಂದ ಪ್ರತಿ ವರ್ಷ ರೈತರಿಗೆ ಸಾಕಷ್ಟು ಸಂಕಷ್ಟ, ನೀರಾವರಿ ಸಲುವಾಗಿ ಸಾಕಷ್ಟು ಸಂಕಷ್ಟನ ಎದುರಿಸ್ತಾ ಇದ್ದೀವಿ. ಸೊ ಎದಕ್ಕೆ ಎದುರಿಸ್ಲಾಗತ್ತೀವಿ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3, ಈ ಕೃಷ್ಣಾ ಮೇಲ್ದಂಡೆ ಹಂತ 3 ಏನು ಯೋಜನೆ ಅಲ್ಲ, ಈ ಹಂತ 3 ಯೋಜನೆ ಅನುಷ್ಠಾನ ಆದ್ಮೇಲೆ ಅಂದ್ರೆ ಅರ್ಥ ಆಲಿಮಟ್ಟಿ ಡ್ಯಾಮ್ ಹೈಟ್ 17 ಅಡಿ ಎತ್ತರಕ್ಕೆ ಮಾಡಿದಂಥ ಸಂದರ್ಭದಾಗ ನಮಗೆ 130 ಹಿಡ್ಕೊಂಡು 150 TMC ನೀರು ಹೆಚ್ಚಿಗೆ ಸಂಗ್ರಹಣೆ ಮಾಡ್ಲಿಕ್ಕಾಗ್ತದೆ. ಸೊ ಈ ಸದ್ ಬಂದಂಥ ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮು ಈಗ ಆಲ್ರೆಡಿ ಏನಪ್ಪ ಅಂತಂದ್ರೆ ನನಗನ್ಸಿ ಮಟ್ಟಿಗೆ 14 TMC ಹೋಳು ತುಂಬ್ಯದ. ನಾರಾಯಣಪುರ ಡ್ಯಾಮು ಏನಪ್ಪ ಅಂತಂದ್ರೆ ಹೋಳು ತುಂಬಿ ನಮಗೆ ಬರ್ತಕ್ಕಂಥ ನೀರಿಂದು ಕೊರತೆ ಆಗಲ್ಲ. ಇಂಥ ಸಂದರ್ಭದಾಗ ಇವತ್ತಿನ ದಿನ ಏನಪ್ಪ ಅಂದ್ರೆ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಇದು ಅನುಷ್ಠಾನ ಮಾಡಿ 17 ಅಡಿ ಎತ್ತರ ಮಾಡಿದಾಗ ಏನಪ್ಪ ಅಂದ್ರೆ ನಮಗೆ 150 TMC ನೀರು ಸಂಗ್ರಹಣೆ ಮಾಡಿದಂಥ ಸಂದರ್ಭದಾಗ ಈ ನಮ್ಮ 9 ಉಪಯೋಜನೆಗಳೇನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆದ ನಂತರ ಏನು 9 ಉಪಯೋಜನೆಗಳವ, ಆ ಯೋಜನೆ ಸುಮಾರು 5,94,000 ಹೆಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರಾವರಿ ಆಗ್ತಕ್ಕಂಥ ಒಂದು ಸೌಲಭ್ಯ. ಸೊ ಈ ನನಗನ್ಸಿ ಮಟ್ಟಿಗೆ 85% ಇವೆಲ್ಲ ಏನು ಯೋಜನೆ ಅವ, ಈ ಭೀಮಾ ಪ್ಲಾಂಟ್ ಆಗಿರ್ಬೋದು, ಈ ನಮ್ಮ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಏನಪ್ಪ ಅಂದ್ರೆ ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ. ಸೊ ಆ ವಿಸ್ತರಣೆಂತ ಸುಮಾರು 90 ಹಳ್ಳಿಗಳಿಗೆ ನೀರಾವರಿ ಆಗ್ತಕ್ಕಂಥದ್ದು. ನಾವು ಆಕ್ಚುಲಿ ಅಂದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ 0 to 95 ಕಿಲೋಮೀಟರ್ ತನಕ ಆಲ್ರೆಡಿ ನೀರಾವರಿ ಸೌಲಭ್ಯ, ಬಟ್ 95 ನಿಂದ 168 ವರೆಗೂ ವಿಸ್ತರಣೆ ಆಲ್ರೆಡಿ ಕಾಲುವೆ ಆಗ್ಯದ, ಉಪ ಕಾಲುವೆಗಳಾಗ್ಯಾವ. ಕಾಮಗಾರಿನೂ ನನಗನ್ಸಿ ಮಟ್ಟಿಗೆ 85% ಕಾಮಗಾರಿನೂ ಮುಗಿದವಂತ ಅನ್ಕೋತೀನಿ ನಾನು. ಸೊ ಹಿಂಗಾಗಿ ಈಗ ಅದು ಕಾಮಗಾರಿನೂ ಮುಗಿದ ಮೇಲೂ ಈಗ ಲ್ಯಾಂಡ್ ಆಕರ್ಷಣೆ ಆಗ್ಯದ, ರೈತರು ಭೂಮಿನ ಕಳ್ಕೊಂಡಾರ, ಬಟ್ ಅವ್ರಿಗೆ ನೀರಿಲ್ಲ. ಆ ನೀರು ಬರ್ಬೇಕಾದ್ರೆ ನಮ್ಗೆ ಏನಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆಲಿಮಟ್ಟಿ ಜಲಾಶಯ ಏನಪ್ಪ ಅಂತಂದ್ರೆ 17 ಅಡಿ ಎತ್ತರ ಆಯ್ತಪ್ಪ ಅಂತಂದ್ರೆ ನಮ್ಗೆ ಆ ನೀರಿನ ಸೌಲಭ್ಯ ಸಿಗ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಫೆಬ್ರವರಿ 9 ರೈತರ ಕಡೆ ಆಲಿಮಟ್ಟಿ ಜಲಾಶಯ ಕಡೆ ಅಂತ ಏನಪ್ಪ ಅಂದ್ರೆ ಬೃಹತ್ ಮಟ್ಟದ ಉಗ್ರವಾದಂತ ಹೋರಾಟ ನಂಬಿಕೊಂಡಿದ್ದೀವಿ. ಅದಕ್ಕೆ ರಾಯಚೂರು ಜಿಲ್ಲೆ ಮಾಧ್ಯಮ ಮಿತ್ರರ ಮುಖಾಂತರ ಏನಪ್ಪ ಅಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇಂದ್ರಜಿತ್ ಯಾದವ್, ಜಿಲ್ಲಾ ಕಾರ್ಯಾಧ್ಯಕ್ಷ ಮುಜಾಹಿದ್ ಮರ್ಜೆಡ್, ಮಲ್ಲಿಕಾರ್ಜುನ್, ಮಹದೇವಪ್ಪ ಯಾದವ್, ಸುರೇಶ್ ಪೂಜಾರಿ, ಆನಂದ್ ಕುಮಾರ್, ಯಲ್ಲಪ್ಪ ಅಂಬಿಗೇರ, ಗಂಗಪ್ಪ ತಿಮ್ಮಪುರ್, ಗಂಗಪ್ಪ, ಎಂಕಣ್ಣ ಬಸವರಾಜ್, ಕರಿಹಾಳ್ ಸೇರಿ ಅನೇಕರಿದ್ದರು. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರನ್ನು ತಡೆದ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ವಸತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ವಿಬಿ ಹರಿಪ್ರಸಾದ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಘೋಷಣೆ ಹಾಕಿದರು. ರಾಜ್ಯಪಾಲರನ್ನು ತಡೆಯಲು ಯತ್ನಿಸಿದ ವಿಬಿ ಹರಿಪ್ರಸಾದ್ ಗುಂಡ ವರ್ತನೆ ವಿರುದ್ಧ ಧಿಕ್ಕಾರ ಹಾಕಿದರು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ವರ್ತನೆಯನ್ನು ಖಂಡಿಸಿದರು. ಹರಿಪ್ರಸಾದ್ ಅವರನ್ನು ಸದನದಿಂದ ಅಮಾನತುಗೊಳಿಸುವಂತೆ ಬಿಜೆಪಿ ಆಗ್ರಹಿಸಿತು. ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡದಂತೆ ಬಿಕೆ ಹರಿಪ್ರಸಾದ್ ಆವಾಜ್ ಹಾಕಿದ್ದರಿಂದ ಖಂಡಿಸಿದರು. ಬಿಜೆ ಹರಿಪ್ರಸಾದ್ ಅವರನ್ನು ಸದನದಿಂದ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ಪರಮೇಶ್ವರ್ ಅವರು ರಾಜೀನಾಮೆ ನೀಡಲೇಬೇಕು. ಎಂಎಲ್ಸಿ ಹರಿಪ್ರಸಾದ್ಗೆ ಗುಂಡಾ ಎಂಎಲ್ಸಿ ಹರಿಪ್ರಸಾದ್ರನ್ನು ವಜಾಗೊಳಿಸಲೇಬೇಕು. ಅಸಭ್ಯ ವರ್ತನೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪರಮೇಶ್ವರ್ ಅವರು ರಾಜ್ಯಪಾಲರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಗುಂಡಾ ವರ್ತನೆಗೆ ರಾಜ್ಯ ಕಾಂಗ್ರೆಸ್ ಗುಂಡಾ ವರ್ತನೆಗೆ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ರಾಜ್ಯಪಾಲರಿಗೆ ಅಗೌರವ ತೋರಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹರಿಪ್ರಸಾದ್ಗೆ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಗುಂಡಾ ವರ್ತನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಲೇಬೇಕು. ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ. ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಗುಂಡಾ ವರ್ತನೆ ತೋರಿದ ಹರಿಪ್ರಸಾದ್ಗೆ ಗುಂಡಾ ವರ್ತನೆ ತೋರಿದ ಹರಿಪ್ರಸಾದ್ಗೆ ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ನೀಡಲೇಬೇಕು. ಹರಿಪ್ರಸಾದ್ ರಾಜೀನಾಮೆ ನೀಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾ ವರ್ತನೆ ತೋರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಕ್ಕೆ ರಾಜೀನಾಮೆ ನೀಡಲೇಬೇಕು. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ. ಕಳೆದ ವಿಧಾನಸಭೆಯಲ್ಲಿ ಮಾನ್ಯ ಘನವೆತ್ತ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿ ಇಡೀ ತಮ್ಮ ಗುಂಡಾ ವರ್ತನೆಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೆ ಭಯಭೀತಗೊಳಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವು ಇವತ್ತು ಅಸಮರ್ಥ ಗೃಹ ಸಚಿವರಾಗಿರ್ಬೋದು, ಅಸಮರ್ಥ ಮುಖ್ಯಮಂತ್ರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಗುಂಡಾ ವರ್ತನೆಗಳಂಥ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹರಿಪ್ರಸಾದ್ ಅಂತ ಒಬ್ಬ ಗುಂಡಾ ವಿಧಾನ ಪರಿಷತ್ ಸದಸ್ಯರು ಕೂಡ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಗುಂಡಾ ವರ್ತನೆಯ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಗಳನ್ನು ನಾವು ಬಿಜೆಪಿ ಕಡೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಂಡೇಶ್ ಹೊಲ್ಕದಿನ್ನಿ, ಕಡಗೋಳ್ ರಾಮಚಂದ್ರ, ಭೀಮಣ್ಣ ಮಂಚಾಲ್, ಮೌನೇಶ್, ವಿಜಯಕುಮಾರ್ ಸಜ್ಜನ್ ಸೇರಿದಂತೆ ಅನೇಕ ಭಾಗವಹಿಸಿದ್ದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ತರಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನೇತೃತ್ವದಲ್ಲಿ ಮಂಗಳವಾರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬ್ಯಾಂಕ್ ಉದ್ಯೋಗಿಗಳು ಪ್ರತಿಭಟನೆ ನಡೆಸಿದರು. 2025ರಲ್ಲಿ ಸಹಿ ಮಾಡಲಾದ 10ನೇ ದ್ವಿಪಕ್ಷೀಯ ಒಪ್ಪಂದ 7ನೇ ಜಂಟಿ ಟಿಪ್ಪಣಿಯಲ್ಲಿ ಈ ಬೇಡಿಕೆಯನ್ನು ಸರ್ಕಾರ ಮತ್ತು ಭಾರತೀಯ ಬ್ಯಾಂಕ್ಗಳ ಸಂಘಟನೆ ಒಪ್ಪಿಕೊಂಡಿದ್ದರಿಂದ ಇಂದಿಗೂ ಸಂಪೂರ್ಣ ಜಾರಿಗೆ ತರಲಾಗಿಲ್ಲ. ಅದರಂತೆ ಈಗ ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರಗಳನ್ನು ಮಾತ್ರ ರಜೆ ಎಂದು ಘೋಷಿಸಲಾಗಿದೆ. ಉಳಿದ ಶನಿವಾರಗಳನ್ನು ಮುಂದಿನ ದಿನಗಳಲ್ಲಿ ರಜೆ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು. ಆದರೆ ಈ ವಿಷಯವನ್ನು ವರ್ಷಗಳ ಕಾಲ ಬಾಕಿ ಉಳಿದಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. 2022ರಲ್ಲಿ ಸರ್ಕಾರ ಮತ್ತು ಐಬಿಎ ಉಳಿದ ಶನಿವಾರಗಳನ್ನು ರಜೆ ಎಂದು ಘೋಷಿಸಲು ಕೆಲಸದ ಸಮಯವನ್ನು ಹೆಚ್ಚಿಸುವ ಕುರಿತು ಐಎಫ್ಬಿಯು ಚರ್ಚಿಸಲು ಒಪ್ಪಿಕೊಂಡವು. 2023ರಲ್ಲಿ ನಡೆದ ಚರ್ಚೆಯ ನಂತರ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನದ ಕೆಲಸದ ಸಮಯವನ್ನು 40 ನಿಮಿಷಗಳಷ್ಟು ಹೆಚ್ಚಿಸಿ ಉಳಿದೆಲ್ಲ ಶನಿವಾರಗಳನ್ನು ರಜೆ ಘೋಷಿಸಿದಾಗಿ ಒಪ್ಪಂದವಾಯಿತು. ಈ ಕುರಿತು ಸರ್ಕಾರ ಅಧಿಕೃತ ಶಿಫಾರಸು ಸಲ್ಲಿಸಲಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಸರ್ಕಾರ ಅನುಮೋದನೆ ಮಾತ್ರ ಇನ್ನೂ ಬಾಕಿಯಾಗಿದೆ ಎಂದು ಹೇಳಿದರು. ಹಣಕಾಸು ಕ್ಷೇತ್ರದಲ್ಲಿ ಈಗಾಗಲೇ ಆರ್ಬಿಐ, ಎಲ್ಐಸಿ ಹಾಗೂ ಜಿಐಸಿಗಳಲ್ಲಿ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ಬಂದಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಚೇರಿಗಳು ಮತ್ತು ಷೇರುಪೇಟೆಗಳು ಸಹ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಮಾತ್ರ ಈ ಸೌಲಭ್ಯ ನೀಡುವುದಾಗಿ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ಗಳಲ್ಲಿ ಈಗಾಗಲೇ 2 ಮತ್ತು 4ನೇ ಶನಿವಾರಗಳು ರಜೆಯಾಗುವುದರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸದ ಸಮಯವನ್ನು ಸ್ವಲ್ಪ ಹೆಚ್ಚಿಸಿ ಉಳಿದ ಶನಿವಾರಗಳನ್ನು ರಜೆ ಎಂದು ಘೋಷಿಸಿದರು. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಗ್ರಾಹಕರಿಗೆ ಹೆಚ್ಚಿನ
ತೊಂದರೆ ಆಗುವುದಿಲ್ಲ ಎಂದು ತಿಳಿಸಿದರು. ಸರ್ಕಾರ ಕೂಡಲೇ ಈ ವಿಷಯದಲ್ಲಿ ತೀರ್ಮಾನ ಕೈಗೊಂಡು ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆಗೆ ಅನುಮೋದನೆ ನೀಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಒಕ್ಕೂಟದ ಸಹ ಕಾರ್ಯದರ್ಶಿ ಕುಮಾರ್ ಯಗ್ಗಟ್ಟಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸಲಾವುದ್ದೀನ್, ಸೋಮಶೇಖರ್, ರಾಜೇಶ್, ವಿಜೆ ಪವನ್ ಕುಮಾರ್, ಮಲ್ಲಿಕಾರ್ಜುನ್, ಗಣೇಶ್, ಆಯುಬ್ ಖಾನ್, ಸಂತೋಷಿ ಬಿ, ಮಾಲ ಸೇರಿದಂತೆ ಅನೇಕರಿದ್ದರು. Our struggle Zindabad! 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 Why does banking demand? We demand! We demand! Why does banking we demand? We demand! We demand! We demand! We demand! Why does banking we demand? आवाज दो! आवाज दो! Demand! Why does banking we demand? आवाज नहीं आता. Privatization of banks we oppose! We oppose! We oppose! Privatization of banks we oppose! We oppose! We oppose! We oppose! We oppose! We oppose! Censure of national banks we oppose! We oppose! We oppose! We demand! We demand! National banks we demand! We demand! We demand! Adequate recruitment to all family cadres we demand! We demand! We demand! We demand! What is banking we demand? What is banking we demand? आवाज दो! We demand! We demand! Long live! EFU long live! Long live! Long live! Comrades march on! March on! March on! March on! March on! Struggle ahead! March on! March on! March on! Struggle ahead! March on! March on! March on! Right! Just and right! Our demand just and right! Just and right! Just and right! Finance we demand! Finance banking we demand! We demand! We demand! Finance banking we demand! Our demand just and right! Just and right! ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ತರಬೇಕೆಂಬ ಪ್ರಮುಖ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ ಜನವರಿ 27, 2026ರಂದು ಅಖಿಲ ಭಾರತ ಮಟ್ಟದ ಮುಷ್ಕರಕ್ಕೆ ಕರೆ ನೀಡಿದೆ. ಸಾರ್ವಜನಿಕ, ಖಾಸಗಿ, ವಿದೇಶಿ, ಪ್ರಾದೇಶಿಕ, ಗ್ರಾಮೀಣ ಹಾಗೂ ಸಹಕಾರ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿರುವ ಸುಮಾರು 8 ಲಕ್ಷಕ್ಕೆ ಹೆಚ್ಚು ಜನ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು EFBU ಸೇರಿದ AABA, AABOC, NCPE, IABOA, BEFI, INBF, INBOC, NOBW ಹಾಗೂ NOBO ಸೇರಿದಂತೆ 9 ಪ್ರಮುಖ ಸಂಘಟನೆಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ. 2015ರ 10ನೇ ದ್ವಿಪಕ್ಷೀಯ ಒಪ್ಪಂದದಂತೆ ತಿಂಗಳ 2ನೇ ಮತ್ತು 4ನೇ ಶನಿವಾರ ರಜೆ ಘೋಷಿಸಲಾಗಿತ್ತು. ಉಳಿದ ಶನಿವಾರಗಳನ್ನು ರಜೆ ಮಾಡುವ ಭರವಸೆಯನ್ನು ಸರ್ಕಾರ ಹಾಗೂ ಭಾರತೀಯ ಬ್ಯಾಂಕ್ಗಳ ಸಂಘಟನೆ ನೀಡಿದ್ದರೂ ಇದುವರೆಗೆ ಅನುಷ್ಠಾನಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿರುವ ಕಾರಣ 2023ರಲ್ಲಿ ನಡೆದ ಚರ್ಚೆಗಳ ಬಳಿಕ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸದ ಅವಧಿ ದಿನಕ್ಕೆ 40 ನಿಮಿಷ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಂಘಟನೆಗಳಿಂದ IBAಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಆದರೆ ಅದನ್ನು ಕೇಂದ್ರ ಸರ್ಕಾರ ಇವತ್ತಿಗೂ ಒಪ್ತಾ ಇಲ್ಲ. ಸೊ ಎಲ್ಲ ಶನಿವಾರ ರಜೆ ಘೋಷಿಸುವಂತೆ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಆದರೂ ಇನ್ನೂ ಅನುಮೋದನೆ ಸಿಕ್ಕಿಲ್ಲ ಎಂದು EFBU ಇವತ್ತು ಕರೆ ಕೊಟ್ಟಿದೆ. ಸೊ ನನ್ನ ಹೆಸರು ಕುಮಾರ್ ಯಗಟಿ. ಶಿಶು ಕೇಂದ್ರಿತ ಸಹಾಯಧನ ಯೋಜನೆಯಡಿ ಅನುದಾನ ಪಡೆಯುತ್ತಿರುವ ವಿಶೇಷ ಶಾಲೆಗಳು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಆಗುತ್ತಿರುವ ವೇತನ ತಾರತಮ್ಯ ವಿರೋಧಿಸಿ ಜನವರಿ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಮುಷ್ಕರ ನಡೆಯಲಿದೆ ಎಂದು ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕರ ಸಂಘದಿಂದ ಮುಷ್ಕರ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಸುನಿಲ್ ದೇಶಪಾಂಡೆ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1987ರ ಅನುವಾದದಲ್ಲಿ ಪ್ರಾರಂಭಗೊಂಡ ಶಾಲೆಗಳಿಗೆ ದೊರೆಯುವ ವೇತನ ಭತ್ಯೆಗಳು ಶಿಶು ಕೇಂದ್ರಿತ ಶಾಲೆಗಳ ಸಿಬ್ಬಂದಿಗಳು ನೀಡದೆ ಅನ್ಯಾಯ ಮಾಡಲಾಗಿದೆ. ಈ ಮುಂಚೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿದ್ದು 2011-12 ಸಾಲಿನಿಂದ ಅನುದಾನ ಸ್ಥಗಿತಗೊಳಿಸಲಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಡಿ ವೇತನ ತಾರತಮ್ಯ ನಿವಾರಿಸಬೇಕಿದೆ. ಈಗಾಗಲೇ ವಿಧಾನಸಭಾ ಅಧ್ಯಕ್ಷ UT ಖಾದರ್ ನೇತೃತ್ವದಲ್ಲಿ 2 ಸಭೆಗಳು ನಡೆದಿದೆ. ವಿಶೇಷ ಶಾಲೆಗಳಿಗೆ 40% ಅನುದಾನ ನೀಡಲು
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ಜಾರಿಯಾಗಿಲ್ಲ. ಸರ್ವೋಚ್ಚ ನ್ಯಾಯಾಲಯವು ಸಹಿ ರಾಜ್ಯದ ವಿಶೇಷ ಶಾಲೆಗಳಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸೌಲಭ್ಯ ಒದಗಿಸಲು ಸಹ ಸೂಚಿಸಿದೆ. ಅದು ಜಾರಿಗೊಂಡಿಲ್ಲ. 5 ವರ್ಷಗಳಿಗೊಮ್ಮೆ ಸಹಾಯಧನ ಯೋಜನೆ ಪರಿಷ್ಕರಿಸಬೇಕು. ಪ್ರತಿ ವರ್ಷ 2 ಕಂತುಗಳನ್ನು ಅನುದಾನ ವಿಶೇಷ ಶಾಲೆಗಳಿಗೆ ನೀಡಬೇಕೆಂದು ಆಗ್ರಹಿಸಿ ಮುಷ್ಕರ ನಡೆಯಲಿದೆ. ರಾಜ್ಯ ಎಲ್ಲ ಶಾಲೆಗಳ ಸಿಬ್ಬಂದಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ನಾವು ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಸಹಾಯಧನದಲ್ಲಿ ನಾವು ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ನಾವು ಸುಮಾರು ಮೊದಲು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಾ ಇತ್ತು. ಅದನ್ನ 2005 ಶಿಶು ಕೇಂದ್ರೀಕೃತ ಯೋಜನೆ ಅಡಿಯಲ್ಲಿ ಅದು ಪರಿವರ್ತನೆ ಆಗಿ ರಾಜ್ಯ ಸಹಾಯಧನದ ಅಡಿಯಲ್ಲಿ ಶಾಲೆಗಳನ್ನು ನಡೆಸ್ತಾ ಇದ್ದೇವೆ. ನಾವು ಅಲ್ಲಿ 2 ತರಹದ ವೇತನಾನುದಾನ ಇದೆ. 1982ರ ವೇತನಾನುದಾನದಲ್ಲಿ ಸುಮಾರು 40 ಶಾಲೆಗಳು ಸರ್ಕಾರ ಅಧೀನದಲ್ಲಿ ನಡೀತಾ ಇದೆ. ನಾವು ಶಿಶು ಕೇಂದ್ರಿತ ಯೋಜನೆ ಅಡಿಯಲ್ಲಿ ಸಂಘ ಸಂಸ್ಥೆ ಸೇವಾದವರು ಇದನ್ನ ಶಾಲೆಗಳನ್ನ ನಡೆಸ್ತಾ ಬಂದಿದ್ದಾರೆ. ಇದರಲ್ಲಿ ಅಂಧ ಮಕ್ಕಳ ಶಾಲೆ, ಕಿವುಡಮುಖ ಮಕ್ಕಳ ಶಾಲೆ ಹಾಗೂ ಬುದ್ಧಿಮಾಂದ್ಯ ಶಾಲೆ, ಆಟಿಸಮ್ ಮಕ್ಕಳು, ಹೀಗೆ 21 ಬಗೆಯ ಎಲ್ಲ ಮಕ್ಕಳಿಗೂ ನಾವು ವಸತಿ ಮತ್ತು ವಸತಿ ರಹಿತ ಶಾಲೆಗಳನ್ನು ನಡೆಸ್ತಾ ಇದ್ದು ಸುಮಾರು 5,000ಕ್ಕಿಂತ ಹೆಚ್ಚು ಶಿಕ್ಷಕೇತರ ಸಿಬ್ಬಂದಿಗಳು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸುಮಾರು 200ಕ್ಕೂ ಹೆಚ್ಚು ಸಂಸ್ಥೆಯ ಶಾಲೆಗಳು ಈಗಾಗಲೇ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ ಏನಾಗ್ತಾ ಇದೆ, ಕೆಲವು ವೇತನ ತಾರತಮ್ಯ ಇದ್ದು ಸರ್ಕಾರ ನಡೆಸುವಂತಹ ಶಾಲೆಗಳಿಗೆ 82ರ ಅನುದಾನದಲ್ಲಿ ಎಲ್ಲ ತರಹದ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದ್ದು ಶಿಶು ಕೇಂದ್ರೀಕೃತ ಶಿಕ್ಷಕರಿಗೆ ಆ ಸೌಲಭ್ಯ ಸಿಗ್ತಾ ಇಲ್ಲ. ಕೇವಲ ನಮಗೆ ನಿಮ್ಗೆ ಹೇಳಿರೋದು ಅನಿಸ್ತದೆ, 6,000 ರೂಪಾಯಿ ಕೇವಲ ನಮ್ಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆ ಸಹಾಯಕರಿಗೆ ಆಮೇಲೆ ಕಾವಲುಗಾರರಿಗೆ 6,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಈಗ 2 ವರ್ಷ ನಾವು ಟ್ರೈನಿಂಗ್ ತಗೊಂಡು ಬಂದು ಡಿಗ್ರಿ ಮಾಡಿಕೊಂಡು ಟ್ರೈನಿಂಗ್ ತಗೊಂಡು ಬಂದರೂ ಕೂಡ ನಮ್ಮ ಶಿಕ್ಷಕರಿಗೆ ಕೇವಲ 13,000 ಇತ್ತು. ಅದು ಈಗ 20,000 ರೂಪಾಯಿ ಕೊಡ್ತಾ ಇದ್ದಾರೆ. 20,250 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ನೀವು 1982ರ ಅಧೀನದಲ್ಲಿ ಬರ್ತಕ್ಕಂಥವರಿಗೆ ಸುಮಾರು 50,000 ಕೆಳಗಟ್ಟು ಯಾರೂ ಇಲ್ಲ. ಈ ವೇತನ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರಿಗೂ ಏಕರೂಪದಲ್ಲಿ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ಶಿಶು ಕೇಂದ್ರೀಕೃತ ಅನುದಾನ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕ ಸಿಬ್ಬಂದಿಗಳಿಗೆ 82ರ ಅನುದಾನದಲ್ಲಿ ಎಲ್ಲ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಅದೇ ರೀತಿ ಕಳೆದ 2 ಬಾರಿ ನಮ್ಗೆ ವಿಧಾನಸಭಾಧ್ಯಕ್ಷರ ಶ್ರೀ UT ಖಾದರ್ ಸಾಹೇಬರ ನೇತೃತ್ವದೊಳಗ 2 ಸಭೆಗಳನ್ನು ನಡೆದವು. ಆ ಸಭೆಯಲ್ಲಿ ಅವ್ರು ಆಲ್ರೆಡಿ ಆದೇಶ ಮಾಡಿದ್ರು 40% ನಮ್ಗೆ ಅನುದಾನ ಹೆಚ್ಚು ಮಾಡಬೇಕು ಅಂತ ಹೇಳಿ. ಆ ಕಡತ ಇನ್ನೂ ಸರ್ಕಾರ ಹಂತದಲ್ಲಿದ್ದು ಅದನ್ನು ಕೂಡಲೇ ಜಾರಿಗೆ ತರಬೇಕು ಅಂತ. ಈ ಸಂದರ್ಭದಲ್ಲಿ ಮಾಣಿಕ್ಯ ಪ್ರಭು ಅಂಧ ಮಕ್ಕಳ ಶಾಲೆ ಮುಖ್ಯಗುರುಗಳಾದ RM ಮೆತ್ನಳ್ಳಿ, ಶ್ರೀಧರ್, ಆಂಜನೇಯನ್, ಟಿಕರಾಜ್, ಗಂಗಮ್ಮ, ಕಾವ್ಯ, ರೇಖಾದೇವಿ, ಸರೋಜ ಇದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಗರದ ಹರಿಜನವಾಡ ಸಮುದಾಯ ಭವನದಲ್ಲಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ನವರತ್ನ ಯುವಕ ಸಂಘದ ಮುಖಂಡ KP ಅನಿಲ್ ಕುಮಾರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2024-25 ಸಾಲಿನಲ್ಲಿ SSLC PUC ಸ್ನಾತಕೋತ್ತರ ಪದವಿವರೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾದ ಸಮಾಜ ವಿದ್ಯಾರ್ಥಿನಿಯರು ಫೆಬ್ರವರಿ 8ರ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿದೆ. ಸ್ವವಿವರ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, 2 ಭಾವಚಿತ್ರದೊಂದಿಗೆ ಅಜ್ಜಿನವಾಡ ಸಮುದಾಯದಲ್ಲಿ ಅರ್ಜಿ ಸಲ್ಲಿಸಲು ಮನವಿ ಮಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸುತ್ತಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯ A ವಸಂತ್ ಕುಮಾರ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪಾಲಿಕಾ ಮಾಜಿ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಡಿಗೇರಿ, ನಗರಸಭೆ ಮಾಜಿ ಅಧ್ಯಕ್ಷ ಹೇಮಲತಾ ಬೂದೆಪ್ಪ, ಪಾಲಿಕೆ ಸದಸ್ಯ NKG ನಾಗರಾಜ್, JDS ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ, ಪಾಲಿಕೆ ಸದಸ್ಯ M ಪವನ್ ಕುಮಾರ್, P ಯಲ್ಲಪ್ಪ, ರವೀಂದ್ರ ಜಲ್ದಾರ್, ನರಸಿಂಹಲು ಮಡಿಗೇರಿ, ಈರಣ್ಣ ಭಂಡಾರಿ, J ತಿಮ್ಮಪ್ಪ, ರೆಡ್ಡಿ ತಿಮ್ಮಯ್ಯ ವಕೀಲ್, ಅಂಬಣ್ಣ ಅರೋಲಿಕರ್, ಕರುಣಾಕರ ಕಟ್ಟೆಮನಿ, T ರೆಡ್ಡಿ, ಉಪನ್ಯಾಸಕರು ರಾಜ ಶ್ರೀನಿವಾಸ್, P ಅಮರೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ ಎಂದರು. ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿರುವಂಥದ್ದು ಇಲ್ಲಿರುವಂಥ ಅನೇಕರಿಗೆ ಗೊತ್ತಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಅರ್ಜನವಾಡದ ಮಾದಿಗ ಸಮಾಜದ ಒಂದು ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ SSLCಯಿಂದ ಸ್ನಾತಕೋತ್ತರವರೆಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಬಂದಂಥ ವಿದ್ಯಾರ್ಥಿನಿಯರಿಗೆ ಸುಮಾರು 24 ವರ್ಷಗಳಿಂದ ಈ ವರ್ಷ 24ನೇ ವರ್ಷ. ಈಗ ಮೊದಲು ಒಂದು 7-8 ವರ್ಷ ಒಂದು ಅರ್ಜನವಾಡ ಒಂದು ಬಡಾವಣೆಗೆ ಸೀಮಿತವಾಗಿತ್ತು. ಇವತ್ತು
ಕಳೆದ ಒಂದು 10 ವರ್ಷದಿಂದ ರಾಯಚೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಬರುವಂಥ ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ವಿ. ಅದೇ ರೀತಿ ಈ ವರ್ಷ ಫೆಬ್ರವರಿ 14ಕ್ಕೆ ಅಂಜನವಾಡದ ಸಮುದಾಯ ಭವನದ ಒಂದು ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅರ್ಹ ವಿದ್ಯಾರ್ಥಿನಿಯರು ಫೆಬ್ರವರಿ 8ನೇ ತಾರೀಕು ಒಳಗಡೆ ನಮ್ಮ ಅಂಜನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದಕ್ಕೆ ಬೇಕಾದಂಥ ನಾವು ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಮಾರ್ಕ್ಸ್ ಕಾರ್ಡು, 2 ಫೋಟೋ, 2 ಭಾವಚಿತ್ರ ಮತ್ತು ಹಾಗೆ ಅವರ ಬಯೋಡಾಟದೊಂದಿಗೆ ಆ ದಾಖಲೆಗಳನ್ನು ಮುಂದಿನ ತಿಂಗಳ 8ನೇ ತಾರೀಕಿಗೆ ಒಳಗಡೆ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಯಚೂರು ನಗರ ಕ್ಷೇತ್ರದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಈ ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ನರಸಮ್ಮ ಮಾಹಿರಿ ಅವರು, ಮಾಜಿ ಸದಸ್ಯರಾದಂಥ ಹೇಮಲತಾ ಭೂದಪ್ಪ, NK ನಾಗರಾಜ್ ಅವರು, ಹಾಗೆ ಪವನ್ ಕುಮಾರ್ ಅವರು, JDS ಜಿಲ್ಲಾಧ್ಯಕ್ಷರಾದಂಥ ವಿರೂಪಾಕ್ಷ ಅವರು, ಮಾಜಿ ನಗರ ಸದಸ್ಯರಾದಂಥ ಟಿ ಯಲ್ಲಪ್ಪಣ್ಣವರು, ರವೀಂದ್ರ ಜಲ್ದಾರ್ ಅವರು, ನರಸಿಂಹ ಮಾಡಗೇರಿ ಅವರು, ನಮ್ಮ ಮುಖಂಡರಾದಂಥ ಈರಣ್ಣ ಭಂಡಾರಿ ಅವರು, ಜೆ ತಿಮ್ಮಪ್ಪನವರು, ಹೀಗೆ ನಮ್ಮ ಸಮಾಜದ ಅನೇಕ ಹಿರಿಯರು, ಹೋರಾಟಗಾರರು, ನೌಕರು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿಕ್ಕೆ, ಸನ್ಮಾನಗೊಳ್ಳಲಿಕ್ಕೆ ಹಾಗೂ ಈ ವಿಷಯವನ್ನು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಆರ್ ಆಂಜನೇಯ, ಚಂದ್ರ ಭಂಡಾರಿ, ಎಸ್ ಹುಲಿಗೆಪ್ಪ, ಜನಾರ್ದನ್ ಹಳ್ಳಿಬೆಂಚಿ, ಎಸ್ ವೆಂಕಟೇಶ್, ಈರೇಶ್, ನಾಗರಾಜ್ ಉಪಸ್ಥಿತರಿದ್ದರು. ಜಿಲ್ಲೆಯ ಮಸ್ಕಿ ತಾಲೂಕಿನ ಮುದಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಗರುಮಡು ತಾಂಡದಲ್ಲಿ ಹಣಕ್ಕಾಗಿ ಮಗನೇ ತಾಯಿಯನ್ನು ಬರಬಾಗಿ ಕೊಲೆ ಮಾಡಿದ ಹೃದಯ ವಿದ್ರವಕ ಘಟನೆ ನಡೆದಿದೆ. ಆರೋಪಿ ಕುಮಾರ್ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದು, ಊರಿಗೆ ಬಂದಾಗೆಲ್ಲ ತನ್ನ ತಾಯಿ ಚಂದ್ರವ್ವ ಅವರೊಂದಿಗೆ ಹಣಕ್ಕಾಗಿ ಜಗಳ ಮಾಡಿ ಒಡೆಬಳೆ ನಡೆಸಿದ್ದನು. ಜನವರಿ 25ರಂದು ಮನೆಗೆ ಬಂದು ಹೊಲ ಮಾರಿಯಾದರೂ ಒತ್ತೆ ಇಟ್ಟಾದರೂ 2 ಲಕ್ಷ ರೂಪಾಯಿ ಹಣ ಕೊಡಬೇಕು ಎಂದು ಒತ್ತಾಯಿಸಿ ಹಣ ಕೊಡದಿದ್ದರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಹೇಳಲಾಗಿದೆ. ಜನವರಿ 26ರಂದು ಸಂಜೆ 5 ಗಂಟೆಗೆ ಸುಮಾರಿಗೆ ಮತ್ತೆ ತಾಯಿಯೊಂದಿಗೆ ಜಗಳ ತೆಗೆದು ತಲೆ ಕೂದಲಿಡಿದು ಮನೆಯ ಮುಂದೆ ಇರುವ ಸತ್ಯ ಸೇವಾಲಯ ಭವನದ ಬಳಿ ಎಳೆದುಕೊಂಡು ಹೋಗಿ ಗೋಡೆಗೆ ದೂಕಿ ಅಲ್ಲಿಂದ ಕಲ್ಲಿನಿಂದ ತೆಗೆದು ಗುದ್ದಿ ಭಾರಿ ರಕ್ತ ಗಾಯಗೊಳಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಚಂದ್ರವ್ವ ಅವರನ್ನು ಮದಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುವಾಗಿ ಮಾರ್ಗ ಮಧ್ಯೆ ಮಸ್ಕಿ ಕ್ರಾಸ್ ಬಳಿ ಸಂಜೆ 5:25 ಗಂಟೆ ಸುಮಾರಿಗೆ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಕುಮಾರರನ್ನು ಬಂಧಿಸಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನೆ ಮಾಹಿತಿ ಪಡೆದ ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಫೆಬ್ರವರಿ 5ರಿಂದ 3 ದಿನಗಳ ಜಿಲ್ಲಾ ಉತ್ಸವ ಜಿಲ್ಲಾದ್ಯಂತ ಪ್ರಚಾರ ವ್ಯವಸ್ಥಿತವಾಗಿ ನಿರ್ವಹಿಸಲು ಡಿಸಿ ನಿತೀಶ್ ಸೂಚನೆ. ಸವಿತಾ ಮಹಾಲಕ್ಷ್ಮಿ ಜಯಂತಿ ಸವಿತಾ ಮಹಾಲಕ್ಷ್ಮಿಯವರ ಸಮಾವೇದ ನೀಡಿದ ಮಹನೀಯರು ವೀರ ಹನುಮಾನ. ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಆಗ್ರಹಿಸಿ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಕಡೆ ಚಳವಳಿ. ಲಕ್ಷ್ಮೀಕಾಂತ್ ಪಾಟೀಲ್ ಮಂದಾಕರಕಿ. ರಾಜ್ಯಪಾಲರಿಗೆ ಅಪಮಾನ, BK ಹರಿಪ್ರಸಾದ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ. ಬ್ಯಾಂಕ್ ನೌಕರರಿಗೆ 5 ದಿನ ಕಾರ್ಯನಿರ್ವಹಣೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ಬ್ಯಾಂಕ್ ನೌಕರರ ಮುಷ್ಕರ. ಶಿಶು ಸಹಾಯಧನ ಯೋಜನೆಯಡಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಗೆ ವೇತನ ತಾರತಮ್ಯ. 28ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಸುನಿಲ್ ದೇಶಪಾಂಡೆ. ನವರತ್ನ ಯುವಕ ಸಂಘದಿಂದ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. KP ಅನಿಲ್ ಕುಮಾರ್. ಜಕ್ಕೇರು ಮರಡು ತಾಂಡದಲ್ಲಿ ಹಣಕ್ಕಾಗಿ ತಾಯ ಕೊಲೆ, ಆರೋಪಿ ಬಂಧನ.